ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಮಾರ್ಚ್ ರೀಡಿಂಗ್ನ ಮಾಡೋಣ ಮೇಷರಾಶಿಯವರಿಗೆ. ಸೊ ಮೇಷರಾಶಿಯವ್ರಿಗೆ ಮಾರ್ಚ್ ಮಂತು ಹೇಗಿದೆ ಅಂತ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಮತ್ತು ಕೊನೆಯಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಈ ಮಂತ್ ರಿಲೇಟೆಡು ಅಂತ ನೋಡೋಣ ಫ್ರೆಂಡ್ಸ್. ಸೊ ನೀವೇನಾದರೂ ಇಂಪಾರ್ಟೆಂಟ್ ಕೆಲಸನ ಮಾಡಬೇಕು, ಇಂಪಾರ್ಟೆಂಟ್ ಇವೆಂಟ್ಸ್ನ ಮಾಡಬೇಕು ಅಂದರೆ ನಿಮಗೆ ಯಾವ ಡೇಟ್ಸ್ ಲಕ್ಕಿ ಆಗಿರ್ಬೋದು ಅನ್ನೋದನ್ನ ನೋಡೋಣ. ಯೂನಿವರ್ಸ್ ಮೆಸೇಜ್ನ ಕೂಡ ನೋಡೋಣ ಕೊನೆಯಲ್ಲಿ. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಇಯರ್ಲಿ ರೀಡಿಂಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಶಾರ್ಟ್ ರೀಡಿಂಗ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಯೂಟ್ಯೂಬ್ ಶಾರ್ಟ್ಸ್ನ ನೋಡ್ಬೋದು, ಮಿನಿ ಸ್ಮಾಲ್ ರೀಡಿಂಗ್ಸ್ಗೋಸ್ಕರ ಅಂತ ಹೇಳ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ವೀಡಿಯೋಸ್ನ ನೋಡ್ತೀರಾ, ನಿಮಗೆ ಇಷ್ಟ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದರಲ್ಲಿ ಬಿಸ್ನೆಸ್ ರಿಲೇಟೆಡು, ಫೈನಾನ್ಸಸ್ ರಿಲೇಟೆಡು ಮತ್ತು ಕರಿಯರ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್ ಮೆಸೇಜಸ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಫುಲ್ ಕಾರ್ಡು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸಿಚುವೇಶನ್ನು, ಯಾವುದೋ ಒಂದು ಈವೆಂಟು, ಅಂದರೆ ಒಳ್ಳೆಯದಿರ್ಬೋದು ಇಲ್ಲ ಕೆಟ್ಟದ್ದಿರ್ಬೋದು, ನಿಮ್ಮ ಲೈಫಿಂದ ಎಂಡ್ ಆಗ್ತಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಹೊಸ ಲೈಫ್ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಇದು ಯಾವುದೇ ಏರಿಯಾ ಆಫ್ ಲೈಫಲ್ಲಿ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ನಿರ್ಧಾರ ಮಾಡಲೇಬೇಕು ನಾನು ನನ್ನ ಜೀವನದಲ್ಲಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಯಾವುದಾದ್ರೂ ಸಿಚುವೇಶನ್ ಬಗ್ಗೆ, ಯಾವುದಾದ್ರೂ ಪರ್ಸನ್ ಬಗ್ಗೆ, ಇಲ್ಲ ಫೈನಾನ್ಸಸ್ ಬಿಸ್ನೆಸ್ ರಿಲೇಟೆಡ್ ಆಗಿ ಏನಾದರೂ ನಿರ್ಧಾರಗಳನ್ನ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ರೆ, ಸೊ ಆ ನಿರ್ಧಾರಗಳನ್ನ ನೀವು ಮಾರ್ಚ್ ಮಂತಲ್ಲಿ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಡೆಫಿನೆಟ್ಲಿ ನಿಮಗೆ ಒಂದು ಹೊಸ ಅಧ್ಯಾಯ ನಿಮ್ಮ ಲೈಫಲ್ಲಿ ಶುರುವಾಗುತ್ತೆ, ಹೊಸ ಬಿಗಿನಿಂಗ್ಸ್ ಇದೆ ಅಂತ ಹೇಳ್ತೀನಿ ನಿಮ್ಮ ಲೈಫಲ್ಲಿ. ಮತ್ತು ನೀವು ಲೈಫಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ತುಂಬಾ ಫೇಸ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ. ಸೊ ಆ ಸಿಚುವೇಶನ್ನಿಂದ ಹೊರಗೆ ಬರೋದಕ್ಕೆ ನೀವು ಪ್ರಯತ್ನ ಪಟ್ಟಿರ್ಬೋದು. ಇದು ಫೈನಾನ್ಸಸ್ ಸಿಚುವೇಶನ್ನು, ರಿಲೇಷನ್ಶಿಪ್ ಏನೇ ಆಗಿರ್ಬೋದು. ಅದರಿಂದ ಹೊರಗೆ ಬರೋದಕ್ಕೆ ಯೂನಿವರ್ಸ್ ನಿಮಗೆ ಒಂದು ಮೆಸೇಜ್ನ ಕೊಡ್ತಾರೆ. ನಿಮ್ಮ ಗಟ್ ಫೀಲಿಂಗಿಂದ ಈ ಮೆಸೇಜು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಮೆಸೇಜ್ ಇನ್ ದ ಬಾಟಲ್ ಅಂತ ಇದೆ. ಸೊ ಈ ಮೆಸೇಜ್ ಬಂದುಬಿಟ್ಟು ಯೂನಿವರ್ಸ್ ನಿಮಗೆ ನಿಮ್ಮ ಗಟ್ ಫೀಲಿಂಗ್ ನಿಮಗೆ ಯೂನಿವರ್ಸ್ ಮೆಸೇಜ್ನ ಕನ್ವೆ ಮಾಡುತ್ತೆ ಅಂತ ಹೇಳ್ತೀನಿ ಮಾರ್ಚ್ ಮಂತಲ್ಲಿ. ಸೊ ಇದು ಹೊಸ ಬಿಗಿನಿಂಗು, ಅಂದರೆ ನಿಮ್ಮ ಲೈಫಲ್ಲಿ ಹೊಸದಾಗಿ ಏನೋ ಆಗೋದಿದೆ, ಅದರ ರಿಲೇಟೆಡ್ ಮೆಸೇಜ್ ಆಗಿರುತ್ತೆ. ಈ ಮೆಸೇಜ್ನ ಯೂನಿವರ್ಸ್ ನಿಮಗೆ ನಿಮ್ಮ ಗಟ್ ಫೀಲಿಂಗ್ ಮುಖಾಂತರ ಕನ್ವೆ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಫೈನಲ್ ಡಿಸಿಷನ್ ಮಾಡ್ತೀರಾ. ಯಾವುದೋ ಒಂದು ವಿಷಯದ ಬಗ್ಗೆ, ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಇರ್ಬೋದು, ಇಲ್ಲ ಯಾವುದೋ ಒಂದು ಪರ್ಸನ್ ಬಗ್ಗೆ ಇರ್ಬೋದು. ಕೊನೆಯದಾಗಿ ಒಂದು ಫೈನಲ್ ಡಿಸಿಷನ್ನ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ನೀವು ಇಷ್ಟು ದಿನ ಮಾಡದೇ ಇರ್ಬೋದು, ಈಗ ಮಾಡ್ತೀರಾ ಅಂತ ಹೇಳ್ತೀನಿ ಮಾರ್ಚ್ ಮಂತಲ್ಲಿ. ಸೊ ಸಕ್ಸಸ್ ಕಾರ್ಡ್ ಬಂದಿದೆ ಆ್ಯಂಡ್ ಬರ್ಡನ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ನಿಮ್ಮ ಲೈಫಲ್ಲಿರೋ ಬರ್ಡನ್ಸ್ ಎಂಡ್ ಆಗುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಕೆಲವೊಂದು ವಿಷಯಗಳ ಕೊನೆ ಆಗುತ್ತೆ ಮತ್ತು ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ಹೇಳಿದೆ. ಸೊ ಅದು ನಿಮ್ಮ ಬರ್ಡನ್ಸ್ ಕೂಡ ಆಗಿರ್ಬೋದು. ಕೆಲವೊಂದು ವಿಷಯಗಳ ಬಗ್ಗೆ ನೀವು ಬರ್ಡನ್ ಫೀಲ್ ಮಾಡಿರ್ಬೋದು ಲಾಂಗ್ ಟೈಮಿಂದ. ಆ ಬರ್ಡನ್ಸ್ ಎಂಡ್ ಆಗ್ತಿರ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ. ಸೊ ನೀವು ಜೀವನನ ನೋಡೋ ರೀತಿನೂ ಬದಲಾಗುತ್ತೆ ಅಂತ ಹೇಳ್ತೀನಿ. ಮಾರ್ಚ್ ಮಂತಿಂದ ನಿಮ್ಮ ಲೈಫಲ್ಲಿ ನಿಮ್ಮೊಳಗೆ ನೀವು ಬದಲಾವಣೆಗಳನ್ನ ನೋಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಟವರ್ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕರಿಯರ್ ರಿಲೇಟೆಡ್ ಆಗಿ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ
ನಿಮ್ಮ ಕರಿಯರಲ್ಲಿ ಒಂದು ಹೊಸ ಹೊಸ ಬಿಗಿನಿಂಗ್ ಇದೆ ಅಂತ ಹೇಳ್ತೀನಿ. ಅಂದರೆ ನೀವು ಯಾರಾದರೂ ಜಾಬ್ ಸ್ವಿಚ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ರೆ ನೀವು ಜಾಬ್ ಸ್ವಿಚ್ ಮಾಡ್ತೀರಾ ಅಂತ ಹೇಳ್ತೀನಿ. ಫೈನಲಿ ನಿಮಗೆ ಯೂನಿವರ್ಸು ಆ ಜಾಬ್ನ ಸ್ವಿಚ್ ಮಾಡೋದಕ್ಕೆ ಅಥವಾ ಬೇರೆ ಹೊಸ ಜಾಬ್ನ ಹುಡ್ಕೊಳೋದಕ್ಕೆ ಅವಕಾಶಗಳನ್ನ ಕೊಡ್ತಾರೆ ಅಂತ ಹೇಳ್ತೀನಿ. ಮೇ ಬಿ ಹಳೆ ಜಾಬಲ್ಲಿ ನೀವು ತುಂಬ ಸ್ಟ್ರೆಸ್ ಫೀಲ್ ಮಾಡಿರ್ಬೋದು, ನಿಮಗೆ ತುಂಬ ಕಷ್ಟ ಆಗಿರ್ಬೋದು. ಸೊ ಆ ಥರ ಯಾವುದಾದ್ರೂ ಕಷ್ಟದ ಕೆಲಸನ ನೀವು ಮಾಡ್ತಿದ್ರೆ ಆ ಕೆಲಸನ ಬಿಟ್ಟು ಒಂದು ಹೊಸ ಕೆಲಸನ ಹುಡುಕ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಯಾರಾದರೂ ಸ್ಟೂಡೆಂಟ್ಸು ರೀಡಿಂಗ್ನ ನೋಡ್ತಿದ್ರೆ, ನೀವು ಜಾಬಿಗೋಸ್ಕರ ನಿಮ್ಮ ಫಸ್ಟ್ ಜಾಬಿಗೋಸ್ಕರ ನೋಡ್ತಿದ್ರೆ ಸೊ ಒಂದು ಹೊಸ ಜಾಬ್ ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಮಾರ್ಚ್ ಮಂತಲ್ಲಿ. ಬಿಸ್ನೆಸ್ಗೋಸ್ಕರ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ, ನೀವು ಕ್ರಿಯೇಟಿವ್ ಆಗಿ ಏನಾದರೂ ಬಿಸ್ನೆಸ್ನ ಮಾಡಬೇಕಂತ ಅಂದ್ಕೊಂಡಿದ್ರೆ, ಅಂದರೆ ಸೋಷಲ್ ಮೀಡಿಯಾ, ನಿಮ್ಮ ಬಿಸ್ನೆಸ್ನ ಸೋಷಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು ಮತ್ತು ನಿಮಗೆ ಇರೋ ಹೊಸ ಐಡಿಯಾನ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಮಾರ್ಚಲ್ಲಿ ಅಂತ ಹೇಳ್ತೀನಿ. ಸೊ ಮಾರ್ಚಲ್ಲಿ ಮೇ ಬಿ ನೀವು ಜಸ್ಟ್ ಪ್ಲ್ಯಾನ್ ಮಾಡ್ಬೋದು, ಮುಂದೆ ಹೋದಂಗೆಲ್ಲ ನಿಮ್ಮ ಬಿಸ್ನೆಸ್ನ ರಿಯಾಲಿಟಿಯಲ್ಲಿ ಕನ್ವರ್ಟ್ ಮಾಡ್ಕೊತೀರಾ ಅಂತ ಹೇಳ್ತೀನಿ. ಬಿಸ್ನೆಸ್ಗಾಗಿ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ. ಆ್ಯಂಡ್ ಫೈನಾನ್ಸಸ್ ರೀಡಿಂಗ್ನ ನೋಡ್ತಿದ್ರೆ ಫ್ರೆಂಡ್ಸ್, ಯೂನಿವರ್ಸ್ ನಿಮಗೆ ಆಪರ್ಚುನಿಟೀಸ್ನ ಏನು ಕೊಟ್ಟಿದ್ದಾರೆ ಆ ಆಪರ್ಚುನಿಟೀಸ್ನ ಯೂಸ್ ಮಾಡಿಕೊಂಡು ಗ್ರೋ ಆಗಿ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರು ಫೈನಾನ್ಸಸ್ ರಿಲೇಟೆಡ್ ಆಗಿ ಮೇ ಬಿ ನೀವು ಫೈನಾನ್ಸಸ್ ರಿಲೇಟೆಡ್ ಆಗಿ ತುಂಬ ಸ್ಯಾಟಿಸ್ಫೈ ಆಗೂ ಇಲ್ಲ ಮತ್ತು ತುಂಬ ಬೇಜಾರಲ್ಲೂ ಇಲ್ಲ ಅಂತ ಅನಿಸುತ್ತೆ. ಅಂದರೆ ನಿಮಗೆ ಬರೋ ಇನ್ಕಮ್ಮು ನಿಮ್ಮ ಲೈಫಲ್ಲಿ ನೀವು ಸರ್ವೈವ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗ್ತಿದೆ ಅಂತ ಅನಿಸುತ್ತೆ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಸಿಗ್ತಿದೆ. ಸೊ ಹಾಗಾಗಿ ಕೆಲವೊಬ್ಬರು ಕಂಫರ್ಟ್ ಝೋನಲ್ಲಿದ್ದೀರಾ, ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಏನಿಲ್ಲ, ಇರೋದ್ರಲ್ಲಿ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ಯೂನಿವರ್ಸ್ ನಿಮಗೆ ಮುಂದಾಲೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಮುಂದೆ ನಿಮ್ಮ ಲೈಫಲ್ಲಿ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಈವೆಂಟ್ಸು, ಸಿಚುವೇಶನ್ಸ್ ಬಂದಾಗ ನಿಮ್ಮ ಲೈಫಲ್ಲಿ ನೀವು ಸೇವಿಂಗ್ಸ್ ಎಷ್ಟು ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗಿಂದನೇ ನೀವು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ, ಮುಂದೆ ನಿಮ್ಮ ಲೈಫಲ್ಲಿ ಯೂಸ್ ಆಗುತ್ತೆ. ಮನಿ ಸೇವ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳಿ ಅಂತ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ. ಮೇ ಬಿ ಈ ರೀಡಿಂಗ್ ನೋಡ್ತಿರೋರು ಯಾರ್ದೋ ಏಜು 40 ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಅಂಥವರು ಫೈನಾನ್ಸಸ್ ರಿಲೇಟೆಡಾಗಿ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ. ಸೊ ಈ ಸಕ್ಸಸ್ಸು ಫೈನಾನ್ಸಸ್ ರಿಲೇಟೆಡ್ ಸಕ್ಸಸ್ ಕೂಡ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಗಲೇ ಹೇಳ್ದಂಗೆ ಒಂದು ಹೊಸ ನ್ಯೂ ಬಿಗಿನಿಂಗಲ್ಲಿನೂ ನಿಮಗೆ ಸಕ್ಸಸ್ ಇದೆ ಅಂತ ಹೇಳ್ತೀನಿ. ತುಂಬ ದಿನದಿಂದ ಏನಾದರೂ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಅದು ಹೆಂಗೋಗುತ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ರೆ, ನೀವು ಏನು ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಇನಿಷಿಯಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಬರ್ಡನ್ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ನೀವು ಆ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸ್ತೀರಾ ಮತ್ತು ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಯಾರಾದರೂ ಹೆಲ್ತ್ಗೋಸ್ಕರ ಈ ರೀಡಿಂಗ್ನ ನೋಡ್ತಿದ್ರೆ, ನಿಮ್ಮ ಹೆಲ್ತ್ ರಿಲೇಟೆಡಾಗಿ ನೀವು ಹೆಲ್ತ್ ಕಾನ್ಷಿಯಸ್ ಆಗ್ಬೋದು ಮಾರ್ಚ್ ಮಂತಲ್ಲಿ ಅಂತ ಹೇಳ್ತೀನಿ. ಯೋಗ ಮಾಡಬೇಕು ಅಂತ ನಿಮಗೆ ಅನಿಸ್ಬೋದು, ಇಲ್ಲಾಂದರೆ ವರ್ಕೌಟ್ ಮಾಡಬೇಕು ಅಂತ ಅನಿಸ್ಬೋದು. ಕೆಲವೊಬ್ಬರಿಗೆ ಕೈಕಾಲು ನೋವು ಇದೆ ನನಗೆ, ಹಾಗಾಗಿ ನಾನು ಸ್ವಲ್ಪ ಯೋಗ ಮಾಡಬೇಕು ಅಂತ ಅನಿಸ್ಬೋದು. ಸೊ ನೀವು ಯಾವುದಾದ್ರೂ ಹೆಲ್ದಿ ರುಟೀನ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ದಿನದಿಂದ, ಮಾರ್ಚ್ ಮಂತಲ್ಲಿ ನೀವು ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಫ್ರೆಂಡ್ಸ್. ಸೊ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ದಿನದಿಂದ ಇವತ್ತು ನಾಳೆ ಅಂತ ನೀವೇನಾದರೂ ಪೋಸ್ಟ್ಪೋನ್ ಮಾಡ್ತಿದ್ರೆ, ಸೊ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ನೋಡೋದಾದರೆ ಒಂದು ಹೊಸ ಬಿಗಿನಿಂಗ್ಸು ನಿಮ್ಮ ಲೈಫಲ್ಲಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇರೋರು ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ಯಾಷನ್ ಕಡಿಮೆ ಆಗಿದೆ ಮತ್ತು ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಪಾರ್ಕ್ ಇಲ್ಲ, ಏನೋ ಮಿಸ್ ಆಗಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ, ನ್ಯೂ ಫೇಸ್ ರೀಕಿಂಡಲ್ ರಿನ್ಯೂ ಗ್ರೋತ್ ಅಂತ ಇದೆ.
ಸೊ ನಿಮ್ಮ ಲೈಫಲ್ಲಿ ನೀವು ಒಂದು ಹೊಸ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಬೆಳವಣಿಗೆ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇದನ್ನು ಇನಿಷಿಯೇಷನ್ನು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆಗ್ಬೋದು ಅಂತ ಹೇಳ್ತೀನಿ. ಮೇ ಬಿ ನಿಮ್ಮ ಥರನೇ ಅವರು ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಬಹುದು. ನೋಡಿ, ಡ್ರ್ಯಾಗನ್ ಫ್ಲೈ ಬಂದಿಲ್ಲ. ಲೈಟ್ ಹಾರ್ಟೆಡ್, ಅಡ್ಯಾಪ್ಟ್, ಫೈಂಡಿಂಗ್ ಔಟ್, ಚೇಂಜ್ ಥಿಂಗ್ಸ್, ಕಮ್ಮಿಂಗ್ ಟು ಲೈಟ್ ಆ್ಯಂಡ್ ಹೀಲ್. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಜೊತೆ. ಆ್ಯಂಡ್ ಈ ಟೈಮಲ್ಲಿ ಮಾರ್ಚ್ ಮಂತಲ್ಲಿ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಟ್ ಈಸ್ ಎ ಗುಡ್ ಟೈಮ್ ಅಂತ ಹೇಳ್ತೀನಿ. ಯಾಕಂದರೆ ಅವರೂ ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಅವ್ರ ಜೊತೆ ಕೂತು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇನ್ನೂ ಸ್ಟೂಡೆಂಟ್ಸ್ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ ನೀವು ಯಾವುದಾದ್ರೂ ಹೊಸ ಕೋರ್ಸ್ನ ಜಾಯಿನ್ ಆಗಿರ್ಬೋದು. ಆ ಕೋರ್ಸ್ನ ಕಂಪ್ಲೀಟ್ ಮಾಡಿ ಈಗ ನೀವು ಜಾಬಿಗೆ ಜಾಯಿನ್ ಆಗಬೇಕು, ನಾನು ಇಷ್ಟು ದಿನ ಓದಿದ್ದು ಸಾಕು, ಇನ್ನು ಮುಂದೆ ನಾನು ಅರ್ನ್ ಮಾಡಬೇಕು, ಜಾಬ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸೊ ನಿಮಗೆ ಹೊಸ ಜಾಬ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಓವರಾಲಾಗಿ ಹೇಳೋದಾದರೆ ಫ್ರೆಂಡ್ಸ್, ನಿಮಗೆ ಯಾವುದೋ ಕೆಲವೊಂದು ಹಳೇ ಚಾಪ್ಟರು ನಿಮ್ಮ ಲೈಫಲ್ಲಿ ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ಸ್ ಇದೆ ಮತ್ತು ನೀವು ತುಂಬಾ ಎಕ್ಸೈಟ್ಮೆಂಟಲ್ಲಿ ಈ ಹೊಸ ಅವಕಾಶಗಳನ್ನ ವೆಲ್ಕಮ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಇಷ್ಟು ದಿನದಿಂದ ನಮ್ಮ ಲೈಫಲ್ಲಿ ತುಂಬಾ ಬರ್ಡನ್ ಅಂತ ಅನಿಸಿರ್ಬೋದು. ಇನ್ನು ಮುಂದೆ ಹೋಗ್ತಾ ನೀವು ಲೈಟ್ ಹಾರ್ಟೆಡ್ ಆಗ್ತೀರಾ, ಫ್ರೀ ಬರ್ಡ್ ಅಂತ ಅನಿಸುತ್ತೆ ನಿಮಗೆ. ಮತ್ತು ನೀವು ಮಾಡೋ ಕೆಲಸದಲ್ಲೆಲ್ಲನೂ ಸಕ್ಸಸ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಎನರ್ಜಿ ಇದೆ ಫ್ರೆಂಡ್ಸ್, ಲೈಟ್ ಎನರ್ಜಿ ಇದೆ. ಸೊ ಲೈಫಲ್ಲಿ ಬದಲಾವಣೆಗಳು ಬರ್ತಿರೋದ್ರಿಂದ ಆ ಬದಲಾವಣೆಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಸಕ್ಸಸ್ ಇದೆ ಅಂತ ಹೇಳ್ತೀನಿ. ಈಗ ಶಿವ ಮೆಸೇಜ್ ಏನಿದೆ ಅಂತ ನೋಡೋಣ ಬನ್ನಿ ಮಾರ್ಚ್ ಮಂತ್ಗೆ. ಎಂಬಾರ್ಕಿಂಗ್ ಆನ್ ದ ಪಾತ್ ಆಫ್ ಯೋಗ. ನೋಡಿ ಫ್ರೆಂಡ್ಸ್, ನಾನು ನಿಮ್ಗಾಗಲೇ ಹೇಳಿದೆ, ನೀವು ಹೆಲ್ತ್ ರಿಲೇಟೆಡ್ ಯೋಗ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಇಲ್ಲಿ ನೋಡಿ, ಸೊ ಯೋಗ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಎಂಬಾರ್ಕಿಂಗ್ ಆನ್ ದ ಪಾತ್ ಆಫ್ ಯೋಗ ಅಂತ ಕಾರ್ಡ್ ಬಂದಿದೆ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಮತ್ತು ಪೇಷನ್ಸಿಂದ ಇರೋದನ್ನ ನೀವು ಕಲ್ತ್ಕೊಬೇಕು ಅಂದರೆ ಮೆಡಿಟೇಷನ್ನ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗಿಂದನೇ ನಿಮ್ಮ ಏಜ್ ಏನೇ ಆಗಿರ್ಬೋದು, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಲೈಟ್ ಹಾರ್ಟೆಡ್ ಆಗಿ ಫೀಲ್ ಮಾಡ್ತೀರಾ, ತುಂಬ ಪೀಸ್ ಆಫ್ ಮೈಂಡ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಯೋಗನ ನಿಮಗೆ ರೆಕಮೆಂಡ್ ಮಾಡ್ತೀನಿ ಮಾರ್ಚ್ ಮಂತಲ್ಲಿ. ಸೊ ಫ್ರೆಂಡ್ಸ್, ಈಗ ಯೂನಿವರ್ಸಿಂದ ಏನು ಮೆಸೇಜ್ ಇದೆ ನಿಮಗೆ ಅಂತ ನೋಡೋಣ ಮಾರ್ಚ್ ಮಂತ್ ರಿಲೇಟೆಡು. Remember, you are always meant to be strong, courageous and happy. Do not forget everyone are unique and different. Be you. ಸೊ ಫ್ರೆಂಡ್ಸ್, ಯೂನಿವರ್ಸ್ ನಿಮಗೇನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ನೀವು ಯಾವಾಗಲೂ ಸ್ಟ್ರಾಂಗ್ ಮತ್ತು ಕರೇಜಿಯಸ್ ಪರ್ಸನ್ ಅಂತ ಯೂನಿವರ್ಸ್ ನಿಮಗೆ ನೆನಪು ಮಾಡಿಸ್ತಿದ್ದಾರೆ. ಸೊ ನೀವು ತುಂಬ ಸ್ಟ್ರಾಂಗ್ ಆಗಿರೋ ಪರ್ಸನ್ನು ಮತ್ತು ಸ್ವಲ್ಪ ಧೈರ್ಯ ಜಾಸ್ತಿ ಇರೋ ಪರ್ಸನ್ನು ಅನ್ನೋದನ್ನು ಮರ್ತಿರ್ಬೋದು ನೀವು ಇಷ್ಟು ದಿನಗಳಲ್ಲಿ. ಬಟ್ ಯೂನಿವರ್ಸ್ ನಿಮಗೆ ನೆನಪು ಮಾಡ್ತಿದ್ದಾರೆ. ನೀವು ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಮಾಡಿದ್ದೀರಾ, ನಿಮ್ಮ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ, ಅದನ್ನು ನೆನೆಸ್ಕೊಳ್ಳಿ ಸಾಕು, ನೀವು ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತು ಡೋಂಟ್ ಫರ್ಗೆಟ್ ಎವ್ರಿ ಒನ್ ಆರ್ ಯೂನಿಕ್, ಡಿಫ್ರೆಂಟ್, ಬಿ ಯು ಅಂತ ಇದೆ. ಸೊ ರಿಲೇಷನ್ಶಿಪ್ ರಿಲೇಟೆಡಾಗಿ ಯಾರಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ, ನನ್ನ ಪಾರ್ಟ್ನರ್ ಬೇರೆ, ನಾನು ಬೇರೆ, ನಾವು ಯೋಚನೆ ಮಾಡೋ ರೀತಿಯೇ ಬೇರೆ ಆಗಿದೆ ಅಂತ ಯಾರಾದರೂ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ವರಿ ಮಾಡ್ಕೊಂಡಿದ್ರೆ, ನೀವು ನಿಮ್ಮ ಪಾರ್ಟ್ನರು ಅಷ್ಟೇ ಅಲ್ಲ, ಲೈಫಲ್ಲಿ ಎಲ್ಲರಿಗೂ ಅವ್ರದ್ದೇ ಆದ ಎಕ್ಸಿಸ್ಟೆನ್ಸ್ ಇರುತ್ತೆ. ಎಲ್ಲರೂ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಪಾಸಿಟಿವಿಟಿ ನೆಗೆಟಿವಿಟಿ ಇರುತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗ ಡಿಸ್ಕಸ್ ಮಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ ಮಾರ್ಚ್ ಮಂತಲ್ಲಿ. ಸೊ ನಾವೀಗ ಬುಕ್ ಆಫ್ ಆನ್ಸರ್ಸಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ ಬನ್ನಿ.
ಸೊ ಇದು ಗೈಡೆನ್ಸ್ ಆಗಿರ್ಬೋದು, ಇಲ್ಲಾಂದರೆ ನೀವು ಯಾವುದಾದ್ರೂ ಕ್ವೆಶನ್ ಇದ್ದರೆ ನಿಮ್ಮ ಮನಸ್ಸಲ್ಲಿ ಅದಕ್ಕೆ ಆನ್ಸರ್ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ರೀಪ್ರಿಯಾರಿಟೈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ತುಂಬಾ ಬದಲಾವಣೆಗಳಾಗೋದ್ರಿಂದ ಮತ್ತು ಕೆಲವೊಂದು ಹಳೆಯ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಕ್ಕಿ ಹೊಸ ಬಿಗಿನಿಂಗ್ಸ್ ಆಗೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ರೀಪ್ರಿಯಾರಿಟೈಸ್ ಮಾಡಬೇಕಾಗಿ ಬರ್ಬೋದು. ಅಂದರೆ ಇಷ್ಟು ದಿನ ನಿಮಗೆ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಆಗಿತ್ತು ಅದಕ್ಕಿಂತ ಬೇರೆದು ಇನ್ನೇನು ಇಂಪಾರ್ಟೆಂಟ್ ಅಂತ ಅನ್ಸೋಕ್ಕೆ ಶುರು ಆಗ್ಬೋದು. ಸೊ ಅದು ಸರಿಯಾಗಿದೆಯಾ ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಲು, ನೀವು ಇಷ್ಟು ದಿನ ಸ್ಟೂಡೆಂಟ್ ಆಗಿದ್ದರೆ ಓದೋದು ನಿಮ್ಮ ಹೈಯೆಸ್ಟ್ ಪ್ರಿಯಾರಿಟಿ ಆಗಿರ್ಬೋದು. ಬಟ್ ಇನ್ನು ಮುಂದೆ ನೀವು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಓದೋದಕ್ಕಿಂತ ಹೆಚ್ಚಿಗೆ ಇಲ್ಲಿವರೆಗೂ ಏನು ಓದಿದ್ದೀರಾ ಅದನ್ನು ಉಪಯೋಗಿಸ್ಕೊಂಡು ಜಾಬ್ ಹುಡುಕೋದು ನಿಮ್ಮ ಪ್ರಿಯಾರಿಟಿ ಆಗಿರ್ಬೋದು. ಸೊ ಆ ಥರ ನಿಮ್ಮ ಲೈಫಲ್ಲಿ ಯಾವ ಕೆಲಸ, ಯಾವ ಪರ್ಸನ್ ಇಂಪಾರ್ಟೆಂಟು, ಆ ಇಂಪಾರ್ಟೆನ್ಸ್ ಚೇಂಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ಬನ್ನಿ, ನಿಮಗೆ ಏನು ಟೈಮ್ ಇದೆ, ಯಾವ ಡೇಟ್ಸ್ ಇಂಪಾರ್ಟೆಂಟು ಮಾರ್ಚ್ ಮಂತಲ್ಲಿ ಅಂತ ನೋಡೋಣ. ಮೊದಲಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಮಂತ್ ಏನಿದೆ ಅಂತ ನೋಡೋಣ ಬನ್ನಿ. 29 ಡೇಸ್ ಅಂತ ಇದೆ. ಸೊ ಫೈನಾನ್ಸಸ್ ರಿಲೇಟೆಡು 29 ಡೇಸಲ್ಲಿ ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಗುಡ್ ನ್ಯೂಸ್ ಸಿಗ್ಬೋದು. ಫೈನಾನ್ಸಸ್ ರಿಲೇಟೆಡ್ ನೀವೇನಾದರೂ ಲೋನ್ ಅಪ್ಲೈ ಮಾಡಿದರೆ, ಇಲ್ಲಾಂದರೆ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ 29 ಡೇಸಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗ್ಬೋದು ಅಂತ ಹೇಳ್ತೀನಿ. ಸೊ ಮಾರ್ಚ್ 29, 2nd ಆಫ್ ಮಾರ್ಚು, 9th ಆಫ್ ಮಾರ್ಚು ಮತ್ತು 11 ಆಫ್ ಮಾರ್ಚ್ನು ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು ಫೈನಾನ್ಸಸ್ ರಿಲೇಟೆಡ್ ಅಂತ ಹೇಳ್ತೀನಿ. ಸೊ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಮೆಸೇಜಸ್ನ ನೋಡೋಣ. ಸೊ ರಿಲೇಷನ್ಶಿಪ್ ರಿಲೇಟೆಡು ನಿಮಗೆ ಏನು ಡೇಟ್ಸ್ ಇಂಪಾರ್ಟೆಂಟ್ ಇದೆ ನೋಡೋಣ ಬನ್ನಿ. ಸೊ 16 ಡೇಸ್ ಅಂತ ಇದೆ ಫ್ರೆಂಡ್ಸ್. ಸೊ ಮಾರ್ಚ್ 11th, ಮಾರ್ಚ್ 12th ಮತ್ತು ಮಾರ್ಚ್ 16th, ಮಾರ್ಚ್ 6th ನಿಮಗೆ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರ್ಬೋದು ರಿಲೇಷನ್ಶಿಪ್ ರಿಲೇಟೆಡು. ಸೊ ಇದನ್ನು ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಬೇಕು ಅಂತ ಇದ್ದರೆ ಮಾತಾಡ್ಬೋದು. ಇಲ್ಲ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡು ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಬೇಕಂತ ಇದ್ರೂ ಈ ಡೇಟ್ನ ಉಪಯೋಗಿಸ್ಕೋಬೋದು ಅಂತ ಹೇಳ್ತೀನಿ. ಸೊ ರಿಲೇಷನ್ಶಿಪ್ ಫೈನಾನ್ಸಸ್ನ ಬಿಟ್ಟು ಬೇರೆ ಏನು ಡೇಟ್ಸ್ ಇದೆ ಅಂತ ನೋಡೋಣ. ಬೇರೆ ಇನ್ಯಾವುದಾದ್ರೂ ಕೆಲಸಕ್ಕೋಸ್ಕರ ನೀವು ಡೇಟ್ಸ್ನ ನೋಡ್ತಿದ್ರೆ ಇನ್ 3 ವೀಕ್ಸ್ ಅಂತ ಇದೆ. ಸೊ ಮಾರ್ಚ್ 3rd ಕೂಡ ಆಗಿರ್ಬೋದು, ಇಲ್ಲ ಮಾರ್ಚ್ 13th, ಮಾರ್ಚ್ 11 ಕೂಡ ಆಗಿರ್ಬೋದು. ಸೊ ಈ ಡೇಟ್ಸು ಒಳ್ಳೆ ಡೇಟ್ಸ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಈ ಡೇಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೋ ಆ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ, ನಿಮಗೆ ರೆಸೊನೇಟ್ ಆದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.